ಗುತ್ತಿಗೆದಾರ ಅಧ್ಯಕ್ಷ ಇದು ಕೆಂಪೇಗೌಡ ಏನೋ ಇದೆ ಅವ್ರ ಹೆಸರು, ಕೆಂಪಣ್ಣನವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು, ಅಂದಿನ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಎಷ್ಟೋರಿಗೆ ಗೌರವ ಕೊಟ್ಟು ಕೆಂಪಣ್ಣ ಹೇಳಿದ್ದಾರೆ 40% ಇದೆ ಈ ಭ್ರಷ್ಟ ಸರ್ಕಾರ, ಅಯೋಗ್ಯ ಸರ್ಕಾರ ಅಂತ ಹೇಳೋರು. ಇವತ್ತು ಅದೇ ಗುತ್ತಿಗೆದಾರ ಸಂಘ ಕೆಂಪಣ್ಣ ಸತ್ತ ಮೇಲೆ ಯಾರು ಬಂದವರು ಗೊತ್ತಿಲ್ಲ, ಮಂಜುನಾಥ್ ಅವರು ಹೇಳಿದ್ದನ್ನು ಸಹ ನೀವು ಒಪ್ಕೋಬೇಕಾಗ್ತದಲ್ಲ. ಎಂದು ಕೆಂಪಣ್ಣಂದ ನೀವು ಒಪ್ಕೊಂಡಿರಲ್ಲ, ಇವತ್ತು ಮಂಜುನಾಥರು ಭ್ರಷ್ಟಾಚಾರ ನಡೆದಿದೆ ಒಪ್ಕೋಬೇಕು. ಮುಖ್ಯಮಂತ್ರಿಗಳು ಕರೆದು ಮಾತಾಡಬೇಕು, ಏನಪ್ಪ ಎಲ್ಲೆಲ್ಲಿ ಈ ರೀತಿ ಕರಪ್ಷನ್ ನಡೆದಿದೆ. ಇವತ್ತು ನೋಡಿ ಅಧ್ಯಕ್ಷರೇ, ಏನು ಇವತ್ತು ಎಷ್ಟು ಇವತ್ತು ನಮ್ಮ ಗುತ್ತಿಗೆದಾರರ ಬಾಕಿ ಇದೆ ಅನ್ನುವಂಥದ್ದನ್ನು ಪೂರ್ತಿ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಅವರು. ಇವತ್ತು ಎಷ್ಟು 38,000 ಕೋಟಿ ರೂಪಾಯಿ ಇವತ್ತು ಬಾಕಿ ಇದೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ 13,000 ಕೋಟಿ. ಹಂಗಾದ್ರೆ ನೀರಾವರಿ ಎಲ್ಲಿ ಆಗ್ತದೆ ಅಧ್ಯಕ್ಷರೇ? ಕೃಷ್ಣಗೆ ಅಂತ ನ್ಯಾಯ ಸಿಗ್ತದೆ, ಕಾವೇರಿಗೆ ಅಂತ ನ್ಯಾಯ ಸಿಗ್ತದೆ,